ಚನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದ ಮುಂಭಾಗದಲ್ಲಿ ಸಾರ್ವಜನಿಕರ ಸೇವೆಗಾಗಿ ಡಿಜಿಟಲ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಮತಿ ಕುಸುಮಾ ಬಾಲಕೃಷ್ಣ, ಜನರು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಬರಲು ಹಾಗೂ ಡಿಜಿಟಲ್ ಕೆಲಸಗಳಿಗೆ ಅಲೆದಾಡುವ ಬದಲು ಒಂದೇ ಜಾಗದಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿಕೊಡಲು ಶ್ರೀ ರಾಯರ ಸೇವಾ ಕೇಂದ್ರವನ್ನು ತೆರೆದಿರುವುದು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಉಪಯೋಗವಾಗಲಿ ಎಂದರು. ರಾಯರ ಸೇವಾ ಕೇಂದ್ರದಲ್ಲಿ ಎಲ್ಲಾ ಮಾದರಿಯ ಡಿಜಿಟಲ್ ಕೆಲಸಗಳು ಹಾಗೂ ಭಾರತ ದೇಶದ ಯಾವುದೇ ದೇವಾಲಯಗಳಿಗಾಗಲಿ ರೂಮ್ ಬುಕಿಂಗ್, ಫ್ಲೈಟ್ ಬುಕಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಕೆಲಸಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು ಎಂದು ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಪ್ರಕಾಶ್ ಭಾರದ್ವಾಜ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳೆನಹಳ್ಳಿ, ಟಿಎಪಿಎಂಎಸ್ ಅಧ್ಯಕ್ಷರಾದ ಅನಿಲ್ ಮರಗೂರು, ಶ್ರೀಮತಿ ಅನಿತಾ ಪ್ರಕಾಶ್ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಇಲ್ಲಿಗೆ ನಿಜವಾಗ್ಲೂ ಕೂಡ ಭಾಳ ಎಸೆನ್ಷಿಯಲ್ ಇತ್ತು. ನಿಜವಾಗ್ಲೂ ಭಾಳ ಅನುಕೂಲ ಆಗುತ್ತೆ. ನಮಗೆ ಖುಷಿ ಆಯಿತು. ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಅವ್ರನ್ನ ಕೇಳ್ಕೊಂಡು ಇವ್ರನ್ನ ಕೇಳ್ಕೊಂಡು ಕಮ್ಯುನಿಕೇಟ್ ಮಾಡ್ಕೊಂಡು ಒದ್ದಾಡ್ಕೊಂಡು ಇದೊಂದಾಗಿದ್ದು ತುಂಬ ಒಳ್ಳೆಯದು. ಸರ್ಕಾರಕ್ಕೆ ಅನುಕೂಲವಾಗುತ್ತೆ. ಸರ್ಕಾರ ಮಾಡುವಂಥ ಎಲ್ಲ ಯೋಜನೆಗಳನ್ನು ತಕ್ಷಣದಲ್ಲಿ ಒಂದು ಕಡಿಮೆ ರೀತಿ ಏನೋ 10 ರೂಪಾಯಿ ತಗೋತಾರೆ, 3 ರೂಪಾಯಿ ಮಾಡ್ತಾರೆ. ಉದ್ದೇಶ ನಾವು ಏನಕ್ಕೆ ಸ್ಥಾಪನೆ ಮಾಡಿದ್ರೆ ರಾಯರಿಗೆ ಸೇವೆ ಮಾಡಲಿಕ್ಕೆ ನಮ್ಗೆ ಆಸೆ, ಆ ಶಕ್ತಿ ಬೇಕು ಅಂದರೆ ನಾವು ಬೇರೆಯವ್ರಿಗೆ ಆ ಮಾಡೋದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿ ತುಂಬ ಒಳ್ಳೆಯದು. ಕೆಲಸ ಕೊಡ್ತಾರೆ. ಆ ಕೆಲಸದ ಪ್ರಮಾಣ ಪತ್ರವನ್ನು ಸೇವೆ ಜೊತೆಗೆ